ಹುಣಸೂರಿನ ಕ್ಲಾಸ್ 10th ಮಕ್ಕಳ ಪೇರೆಂಟ್ಸ್ಗೆ ನಮಸ್ತೆ. ಈ 3 ವಿಚಾರಗಳು ಮ್ಯಾಚ್ ಆದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ಸ್ವಲ್ಪನೂ ಡಿಸ್ಟರ್ಬೆನ್ಸ್ ಇಲ್ಲದೆ ನೋಡ್ತೀರಾ ಅಂತ ನನಗೆ ಪ್ರಾಮಿಸ್ ಮಾಡಿ. ನಂಬರ್ 1, ನಿಮ್ಮ ಮಕ್ಕಳು ಇವಾಗ ಕ್ಲಾಸ್ 10th ಮುಗಿಸಿ PUC ಸೈನ್ಸ್ ಎಂಟರ್ ಆಗ್ತಾ ಇದ್ದಾರಾ? ನಂಬರ್ 2, ನಿಮ್ಮ ಮಕ್ಕಳಿಗೆ ಮಂಗಳೂರು, ಹೈದರಾಬಾದು, ಮೈಸೂರು, ಬೆಂಗಳೂರು ಇಲ್ಲಿ ಸಿಗುವಂತಹ ಕ್ವಾಲಿಟಿ ನೀಟ್ CET JEE ಕೋಚಿಂಗ್ನ ನಿಮಗೆ ಕೊಡಿಸ್ಬೇಕು ಅಂತ ಆಸೆನಾ? ನಂಬರ್ 3, ಸರ್ ಎಜುಕೇಶನ್ ಫೀಲ್ಡ್ ಅಲ್ಲಿ ಏನಾದರೂ ಹೊಸದಾಗಿ ಮಕ್ಕಳ ಟ್ಯಾಲೆಂಟ್ನ ಅರ್ಥ ಮಾಡಿಕೊಂಡು ಅವರ ಕೈ ಹಿಡಿದು ಗೈಡ್ ಮಾಡೋವಂಥವ್ರು ಯಾರಾದರೂ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಕಿರು ಪರಿಚಯ, ಐ ಆಮ್ ಪ್ರೊಫೆಸರ್ ಅಕ್ಷಯ್ ರಾವ್. ಐ ಆಮ್ ಅನ್ ಆಲ್ ಇಂಡಿಯಾ 30th ರ್ಯಾಂಕ್ ಹೋಲ್ಡರ್ ಇನ್ ನೆಟ್ ಎಕ್ಸಾಮ್ಸ್. ನಾನು 2012ರಿಂದ ಮೈಸೂರಲ್ಲಿ ಮಕ್ಕಳಿಗೆ CET, NEET, JEE ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಗೈಡ್ ಮಾಡ್ತಾ ಇದ್ದೀನಿ. ಸೊ ಐ ಹ್ಯಾಡ್ ಬೀನ್ ದ ಡೈರೆಕ್ಟರ್ ಆಫ್ ಸಂಕಲ್ಪ ಗೋಪಾಲ್ ಸ್ವಾಮಿ PU ಕಾಲೇಜ್ ಫ್ರಮ್ 2012 to 2023. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಮಕ್ಕಳು ಸಾಕಷ್ಟು ಅಚೀವ್ಮೆಂಟ್ಸ್ ಮಾಡಿದ್ದಾರೆ. ಉದಾಹರಣೆಗೆ ನನ್ನ ಸ್ಟೂಡೆಂಟ್ಸು ಕಿರು ವಿಜ್ಞಾನಿಯ ಕೋರ್ಸ್ಗಳನ್ನ IISc, IISER, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನ NICER ಮುಂತಾದ ಸಂಸ್ಥೆಗಳಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ದೇಶದ ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜ್ಗಳಾದ IIT, NIT, ರಾಮಯ್ಯ, RV ಮುಂತಾದ ಸಂಸ್ಥೆಗಳಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಮೆಡಿಕಲ್ ಅಲ್ಲಿ ಹೇಳೋದಾದ್ರೆ ಮೈ ಸ್ಟೂಡೆಂಟ್ಸ್ ಹ್ಯಾವ್ ಗಾಟ್ ಇನ್ ಟಾಪ್ 10 ರ್ಯಾಂಕ್ಸ್ ಆಫ್ ಕರ್ನಾಟಕ, ಏಮ್ಸ್, ಜಿಪ್ಮರ್, ಮೈಸೂರು ಮೆಡಿಕಲ್ ಕಾಲೇಜ್, ಮಂಡ್ಯ ಮೆಡಿಕಲ್ ಕಾಲೇಜ್ ಮುಂತಾದ ರೆಪ್ಯೂಟೆಡ್ ಸಂಸ್ಥೆಗಳಲ್ಲಿ ಓದ್ತಾ ಇದ್ದಾರೆ. 100+ ಸ್ಟೂಡೆಂಟ್ಸ್ ಆಫ್ ಮೈನ್ ಆರ್ ಇನ್ ಮೆಡಿಕಲ್ ಪ್ರೊಫೆಷನ್. ಇದಲ್ದೇನೆ ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳೋದಾದ್ರೆ, ಇಲ್ಲಿಂದ ಎಲ್ಲರೂ ಮಂಗಳೂರಿಗೆ CET, NEET, JEE ಕೋಚಿಂಗ್ಗೆ ಕಳ್ಸೋದನ್ನ ನೀವು ಕೇಳಿರ್ಬೋದು. ಆದ್ರೆ ಮೈ ಸ್ಟೂಡೆಂಟ್ಸ್ ಹ್ಯಾವ್ ಬ್ರೋಕನ್ ದ ರೆಕಾರ್ಡ್ಸ್ ಆಫ್ ಮ್ಯಾಂಗ್ಳೂರ್. ನಿಮ್ಮ ಹುಣಸೂರಲ್ಲಿ ಇರುವಂತಹ ಶಾಸ್ತ್ರಿ PU ಕಾಲೇಜ್ ಅವರ ಮ್ಯಾನೇಜ್ಮೆಂಟ್ ಜೊತೆ ನನ್ನ ಇಂಟರಾಕ್ಷನ್ ಆಯ್ತು. ಅವರಿಗೆ ಮಕ್ಕಳ ಬಗ್ಗೆ ಇರುವಂತಹ ಪ್ರೀತಿ, ಕಾಳಜಿ ಹಾಗೂ ಎಜುಕೇಶನ್ ಬಗ್ಗೆ ಇರುವಂತಹ ಪ್ಯಾಷನ್ ನೋಡಿದಾಗ ಇವಾಗ್ಲೂ ಹಾರ್ಟಿಲಿ ಸಂತೋಷ ಆಯ್ತು. ಸೊ ಅವರು ನನಗೇನಂತ ಹೇಳಿದ್ರು, ಅಕ್ಷಯ್ ಸರ್, ನೀವು ಯಾವ ರೀತಿ ಮೈಸೂರಲ್ಲಿ ಒಳ್ಳೆ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿದ್ದೀರಾ, ಮ್ಯಾಂಗ್ಳೂರ್ ರೆಕಾರ್ಡ್ಸ್ ನ ಬ್ರೇಕ್ ಮಾಡಿದ್ದೀರಾ, ನಿಮ್ಮ ಸ್ಟೂಡೆಂಟ್ಸ್ ಇವತ್ತೇನು IIT, NIT, ಟಾಪ್ ಮೆಡಿಕಲ್ ಕಾಲೇಜಸ್, IISc, IISER ಈ ತರ ಓದ್ತಾ ಇದ್ದಾರೆ. ನಮ್ಮ ಹುಣಸೂರು ಮಕ್ಕಳನ್ನು ಆ ರೀತಿ ನಾವು ನೋಡ್ಬೇಕು ಅಂತ ಆಸೆ. ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ನನಗೆ ಇನ್ವೈಟ್ ಮಾಡಿದ್ರು. ಐ ಜಾಯಿನ್ ದೆಮ್ ವಿತ್ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್. ಶಾಸ್ತ್ರಿ PU ಕಾಲೇಜಲ್ಲಿ ನಮ್ಮ ಇಂಟಿಗ್ರೇಟೆಡ್ ಹ್ಯಾಂಡ್ ಹೋಲ್ಡಿಂಗ್ ಪ್ರೋಗ್ರಾಮ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಮೊದಲನೇ ವಿಚಾರ, ಇಲ್ಲಿ ಇರುವಂತಹ ಫ್ಯಾಕಲ್ಟಿ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ನಾನು ಮತ್ತೆ ನನ್ನ ಫ್ಯಾಕಲ್ಟಿ ಟೀಮ್ ಆಲ್ ಓವರ್ ಇಂಡಿಯಾನಲ್ಲಿ ಯಾವ ಸಂಸ್ಥೆಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ IIT, NEET, JEE ನಲ್ಲಿ ಫೇಮಸ್ ಇದೆ, ಆ ತರ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋರೇನೆ ನಾವಿಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ಸೊ ನೀವು ಇಲ್ಲಿಂದ ಅಲ್ಲಿ ಕಳ್ಸೋ ಅವಶ್ಯಕತೆ ಇಲ್ಲ, ನಾವೇ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಸೊ ಟೀಚಿಂಗ್ ಮೆಥಡ್ ಯಾವ ತರ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲು ನಾವೇನ್ ಮಾಡ್ತೀವಿ, ನಿಮ್ ಮಕ್ಕಳಿಗೆ ಬೇಸಿಕ್ಸ್ ಕ್ಲಿಯರ್ ಮಾಡ್ತೀವಿ. ಅದನ್ನ ಮಾಡುವಂಥದ್ದು ನಮ್ಮ ಶಾಸ್ತ್ರಿ PU ಕಾಲೇಜ್ನ ಸೀನಿಯರ್ ಲೆಕ್ಚರರ್ಸ್. ಅವರು 16 ವರ್ಷದಿಂದ ಹುಣಸೂರು ಮಕ್ಕಳನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಅವ್ರ ವೀಕ್ನೆಸ್, ಅವ್ರ ಮನ್ಸು ಯಾವ ತರ ಇರುತ್ತೆ, ಬ್ಯಾಕ್ ಗ್ರೌಂಡ್ ಯಾವ ತರ ಇರುತ್ತೆ, ಅವರ ಸ್ಟ್ರೆಂತ್ ಯಾವುದು, ಅವ್ರ ವೀಕ್ನೆಸ್ ಯಾವುದು, ಅದನ್ನೆಲ್ಲ ನೋಡ್ಕೊಂಡು ಅವರಿಗೆ ಬೇಸಿಕ್ಸ್ ಕ್ಲಿಯರ್ ಮಾಡಿಕೊಡ್ತಾರೆ. ಸೊ ಇದಾದ ನಂತರ ಅವರ ಬೋರ್ಡ್ ಪ್ರಿಪರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಬೋರ್ಡ್ ಲೆವೆಲ್ ಟೆಸ್ಟ್ ಅನ್ನ ಬರೀತಾರೆ. ಬೋರ್ಡ್ ಲೆವೆಲ್ ಟೆಸ್ಟ್ ಬರೆದು ಬೇಸಿಕ್ಸ್ ಕ್ಲಿಯರ್ ಆದ ನಂತರ ಅವರಿಗೆ ಎಕ್ಸ್ಪರ್ಟ್ ಟೀಮ್ ಇಂದ ಕೋಚಿಂಗ್ ಆಗುತ್ತೆ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, NEET, JEE, CET ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಇದರಲ್ಲಿ ಹೆಂಗ್ ಪ್ರಿಪೇರ್ ಆಗಬೇಕು, ಕ್ವಶನ್ಸ್ ಯಾವ ತರ ಬರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಹೆಂಗ್ ಹ್ಯಾಂಡಲ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡೋದು, ಇವೆಲ್ಲಾನು ಗೈಡ್ ಮಾಡ್ತೀವಿ. ಇದಕ್ಕೆ ನಾವು ಯೂಸ್ ಮಾಡುವಂತಹ ಸ್ಟಡಿ ಮಟೀರಿಯಲ್ ಡೆಲ್ಲಿ, ಹೈದರಾಬಾದ್, ಕೋಟಾ ಇಂದ ಟಾಪ್ ಆಥರ್ಸ್ ಇಂದ ಬರುತ್ತೆ. ಸೊ ನೆಕ್ಸ್ಟ್ ಬಂದು MCQ ಟೆಸ್ಟ್. ವಾರದಲ್ಲಿ ಒಂದ್ಸರ್ತಿ MCQ ಟೆಸ್ಟ್ ಕೂಡ ಇರುತ್ತೆ. ಸೊ MCQ ಟೆಸ್ಟ್ ಬರೀಬೇಕಾದ್ರೆ ಮಕ್ಳಿಗೆ ಏನಾಗುತ್ತೆ ಅಂತಂದ್ರೆ, CET ನಲ್ಲಿ ಯಾವ ತರ ಕ್ವಶನ್ ಬರುತ್ತೆ, NEET ಅಲ್ಲಿ ಯಾವ ತರ ಬರುತ್ತೆ, 2 ವರ್ಷದಲ್ಲಿ ಅವರು ಎಷ್ಟು ಟೆಸ್ಟ್ ಬರೀತಾರೆ, ಎಷ್ಟು ಅಭ್ಯಾಸ ಮಾಡ್ತಾರೆ, ನೀವೇ ಯೋಚನೆ ಮಾಡಿ. ಸೊ ಇದಾದ್ಮೇಲೆ ಏನಾಗ್ಬೋದು, ಮಕ್ಳಿಗೆ ಕೆಲವು ಡೌಟ್ ಬರ್ಬೋದು ಅಸೈನ್ಮೆಂಟ್ ಸಾಲ್ವ್ ಮಾಡ್ಬೇಕಾದ್ರೆ. ಸೊ ಡೌಟ್ ಸೆಷನ್ ಇರುತ್ತೆ. ಸೊ ಡೌಟ್ ಸೆಷನ್ ನಂತರ ಏನಾಗುತ್ತೆ, ಕೆಲವು ಮಕ್ಳಿಗೆ ಸರ್ ಹೆಂಗ್ ಓದ್ಬೇಕು, ನಂಗೆ ಮರ್ತೋಗುತ್ತೆ, ನಂಗೆ ಕನ್ಫ್ಯೂಸ್ ಆಗುತ್ತೆ, 16 ಪ್ರಾಬ್ಲಮ್ಸ್ ಬರ್ಬೋದು. ಅದಕ್ಕೆ ನಮ್ಮ ಕೌನ್ಸೆಲಿಂಗ್ ಟೀಮ್ ಇದೆ. ಸೊ ನಮ್ಮ ಕೌನ್ಸೆಲಿಂಗ್ ಟೀಮ್ ನಿಮ್ಮ ಮಕ್ಕಳ ಮೈಂಡ್ ಅನ್ನ ಅರ್ಥ ಮಾಡ್ಕೊಂಡು ಅವ್ರು ಹೆಂಗ್ ಓದ್ಬೇಕು, ಯಾವ ರೀತಿ ಪ್ರಿಪೇರ್ ಆಗ್ಬೇಕಂತ ಗೈಡ್ ಮಾಡ್ತಾರೆ. ಗ್ರ್ಯಾಂಡ್ ಟೆಸ್ಟ್ ಆಗುತ್ತೆ, ಫುಲ್ ಸಬ್ಜೆಕ್ಟ್ NEET, JEE ಕ್ವಶನ್ಸ್ ಯಾವ ತರ ಬರುತ್ತೆ ಅದೆಲ್ಲ ಪ್ರಿಪೇರ್ ಆಗ್ತಾರೆ. ಮತ್ತೆ ಕರಿಯರ್ ಗೈಡೆನ್ಸ್ ಸಿಗುತ್ತೆ. ಅಂದ್ರೆ ನಿಮ್ಮ ಟ್ಯಾಲೆಂಟ್ ಪ್ರಕಾರ
ನೀವು ಯಾವ ಫೀಲ್ಡ್ ಹೋದ್ರೆ ಒಳ್ಳೇದು ಅಂತ ನಾವು ಐಡೆಂಟಿಫೈ ಮಾಡಿ ನಿಮ್ಗೆ ಕರಿಯರ್ ಗೈಡ್ ಮಾಡ್ತೀವಿ. ಇದರಿಂದ ನಿಮ್ಮ ಮಕ್ಕಳು ಲೈಫಲ್ಲಿ ಸಕ್ಸೀಡ್ ಆಗೋದು ಖಂಡಿತ. ಇಲ್ಲಿವರೆಗೂ ನಾವು ನಮ್ಮ ಕೋಚಿಂಗ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಕರಿಯರ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಯಾವ ತರ ಇರುತ್ತೆ ಅಂತ ಡಿಸ್ಕಸ್ ಮಾಡೋಣ. ನಿಮ್ಮ ಮಕ್ಕಳ ಟ್ಯಾಲೆಂಟ್ ನ ತಿಳ್ಕೋಬೇಕು ಅಂದ್ರೆ 2 ಟೆಕ್ನಿಕ್ಸ್ ಇದೆ. ಒಂದು FPTA ಫಿಂಗರ್ ಪ್ರಿಂಟ್ ಟ್ಯಾಲೆಂಟ್ ಅನಾಲಿಸಿಸ್, ಇನ್ನೊಂದು ಸೈಕೋಮೆಟ್ರಿಕ್ ಸಾಫ್ಟ್ವೇರ್ ರಿಪೋರ್ಟ್. ಎರಡರ ಬಗ್ಗೆನೂ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಈ ಮಗು ಚಿತ್ರಣ ನೀವು ನೋಡಿದ್ರೆ ಈ ಮಗುಗೆ ಸರಿಯಾಗಿ ಬ್ರೈನ್ ಡೆವಲಪ್ಮೆಂಟೇ ಆಗಿಲ್ಲ. ಆಶ್ಚರ್ಯ ಅಂದ್ರೆ ಆ ಮಗುಗೆ ಟಿಪ್ ಅಲ್ಲಿ ಫಿಂಗರ್ ಪ್ರಿಂಟ್ಸೇ ಇಲ್ಲ. ಸೊ ರಿಸರ್ಚ್ ಅಲ್ಲಿ ಗೊತ್ತಾಯ್ತು ಮಕ್ಕಳ ಫಿಂಗರ್ ಪ್ರಿಂಟ್ಸ್ ಮತ್ತೆ ಬ್ರೈನ್ ಮ್ಯಾಪಿಂಗ್ ಎರಡು ಲಿಂಕ್ಡ್ ಆಗಿದೆ ಅಂತ. ಇದು ಅಸ್ಟ್ರಾಲಜಿ ಅಲ್ಲ, ಇದು ಸೈನ್ಸ್. ಈ ಒಂದು ಸೈಡ್ ಅಲ್ಲಿ ನೀವು ಗಮನಿಸಬಹುದು, ಒಂದೊಂದು ಪಾರ್ಟ್ ಆಫ್ ದಿ ಫಿಂಗರ್, ಥಂಬ್ ಒಂದು ಪಾರ್ಟ್ ಆಫ್ ದಿ ಬ್ರೈನ್, ಲಿಟಲ್ ಫಿಂಗರ್ ಒಂದು ಪಾರ್ಟ್ ಆಫ್ ದಿ ಬ್ರೈನ್, ಒನ್ ಪಾರ್ಟ್ ಆಫ್ ದಿ ಫಿಂಗರ್ ಟಿಪ್ ಒನ್ ಪಾರ್ಟ್ ಆಫ್ ದಿ ಬ್ರೈನ್ ಗೆ ಸಂಬಂಧಿತವಾಗಿದೆ. ಸೊ ನಾವು ನಿಮ್ಮ ಮಕ್ಕಳ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿ ಬ್ರೈನ್ ಮ್ಯಾಪಿಂಗ್ ಮಾಡಿ ಅವ್ರಿಗೆ ಯಾವ ಕರಿಯರ್ಗೆ ಹೋದ್ರೆ ಒಳ್ಳೇದು, ಅವ್ರಿಗೆ ಯಾವ ತರ ಓದ್ಬೇಕು, ಎಲ್ಲ ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತೇವೆ. ಎರಡನೇ ಟೆಕ್ನಿಕ್ ಸೈಕೋಮೆಟ್ರಿಕ್ ಸಾಫ್ಟ್ವೇರ್ ರಿಪೋರ್ಟ್. ಅಂದ್ರೆ ನಿಮ್ಮ ಮಕ್ಕಳ ಸೈಕಲಾಜಿಕಲ್ ಮತ್ತೆ ಆಪ್ಟಿಟ್ಯೂಡ್ ಟೆಸ್ಟ್ ನ ಬರೆಸ್ತೀವಿ. ಅದರ ರೆಸ್ಪಾನ್ಸ್ ನ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಸಾಫ್ಟ್ವೇರ್ ಅನಾಲಿಸಿಸ್ ಮಾಡುತ್ತೆ. ಸೊ ಅದರ ಬೇಸ್ ಮೇಲೆ ನಿಮ್ಮ ಮಕ್ಕಳಿಗೆ ಈ ವರ್ಲ್ಡ್ ಅಲ್ಲಿ ಏನೇನ್ ಕರಿಯರ್ ಆಪ್ಷನ್ಸ್ ಇದೆ ಅದರಲ್ಲಿ ಟಾಪ್ ಚಾಯ್ಸ್ ಯಾವುದು, ಅವರ ಇಂಟ್ರೆಸ್ಟ್ ಪ್ರಕಾರ, ಟ್ಯಾಲೆಂಟ್ ಪ್ರಕಾರ ಟಾಪ್ ಚಾಯ್ಸ್ ಯಾವುದು, ಗುಡ್ ಚಾಯ್ಸ್ ಯಾವುದು, ಮತ್ತೆ ಆಪ್ಷನಲ್ ಯಾವುದು, ಮತ್ತೆ ಯಾವ ಕರಿಯರ್ಸ್ ಅವ್ರಿಗೆ ಆಗ್ ಬರಲ್ಲ, ಈ ಕಂಪ್ಲೀಟ್ ಗೈಡೆನ್ಸ್ ನಾವು ನಿಮ್ಗೆ ಕೊಡ್ತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷದ ತಾಲೂಕ್ ಟಾಪರ್ ಪ್ರೊಡ್ಯೂಸ್ ಮಾಡಿರೋದು ಶಾಸ್ತ್ರಿ PU ಕಾಲೇಜ್. ಇನ್ ಮುಂದೆ ನೀಟ್, CET, JEE ಟಾಪರ್ಸ್ ಇಲ್ಲಿಂದ ಪ್ರೊಡ್ಯೂಸ್ ಆಗೋದು ಖಚಿತ. ವಿ ವೆಲ್ಕಮ್ ಯು ಟು ಜಾಯಿನ್ ಶಾಸ್ತ್ರಿ PU ಕಾಲೇಜ್.